ಶ್ರೀ ಗಣೇಶಾಯ ನಮಃ. ಶ್ರೀ ಲಕ್ಷ್ಮೀ ವೆಂಕಟೇಶೋ ವಿಜಯತೆ. ಓಂ ಶ್ರೀ ಮಂಜುನಾಥಾಯ ನಮಃ. ಇಷ್ಟ ದೇವರಾದ ಮಹಾಗಣಪತಿಗೆ ವಂದಿಸುತ್ತಾ, ಕುಲದೇವರಾದ ಲಕ್ಷ್ಮೀ ವೆಂಕಟರಮಣನನ್ನ ನೆನೆಯುತ್ತಾ ನಮಸ್ಕರಿಸುತ್ತಾ, ಇಷ್ಟ ಗುರುಗಳಾದ ಶ್ರೀಧರರನ್ನ ನೆನೆಯುತ್ತಾ ನಮಸ್ಕರಿಸುತ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತಿನ ವಿಷಯ ಮೀನರಾಶಿ ರಾಶಿ ಭವಿಷ್ಯ ಮೇ ತಿಂಗಳು 2026. ಇದು ಶ್ರೀಧರ ಕೃಪಾ ಜ್ಯೋತಿಷ್ಯಾಲಯ. ನಾನು ಮಾತಾಡ್ತಾ ಇರೋದು ಜ್ಯೋತಿಷ್ಯ ಪಂಡಿತ್ ಶ್ರೀ ಮಂಜುನಾಥೇಶ್ವರ ಭಟ್ ಗುರೂಜಿ. ಗೋಚಾರದಲ್ಲಿ ಶುಭ ಸಂಚಾರ ಅಂದರೆ ಈ ತಿಂಗಳು ನಿಮಗೆ ರವಿ 3ನೇ ಮನೆಯಲ್ಲಿ ಇರೋದ್ರಿಂದ ಸಮಾಜದಲ್ಲಿ ಸ್ಥಾನಮಾನ, ಗೌರವ, ಹೊಸ ಪದವಿ ಸಿಗುವ ಸಾಧ್ಯತೆ ಇದೆ. ಧರ್ಮಾಚರಣೆ ಮಾಡ್ತೀರಾ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಕಂಡು ಬರ್ತಾ ಇದೆ. ಆಮೇಲೆ ಈ ಮೀನರಾಶಿಯವರಿಗೆ ಆಕಸ್ಮಿಕ ಧನಲಾಭ ಕೂಡ ಉಂಟಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಆಮೇಲೆ ಸಂತೋಷ, ಉದ್ಯೋಗದಲ್ಲಿ ಪ್ರಗತಿ, ಆರೋಗ್ಯ ಭಾಗ್ಯ, ಆರೋಗ್ಯೋತ್ತಮವಾಗಿರ್ತದೆ. ಶತ್ರುನಾಶ, ಸರ್ಕಾರದಿಂದ ಮನ್ನಣೆ, ಹೊಸ ಉದ್ಯಮಗಳನ್ನು ಯಾರು ಪ್ರಾರಂಭ ಮಾಡೋದಾದರೆ ಈ ತಿಂಗಳಲ್ಲಿ ಮಾಡೋದು ನಿಮಗೆ ಶುಭವನ್ನು ತರ್ತದೆ. ಆಮೇಲೆ ಶುಕ್ರ 4ನೇ ಮನೆಯಲ್ಲಿ ಸಂಚರಿಸ್ತಾ ಇರೋದ್ರಿಂದ ನಿಮಗೆ ಧನಲಾಭ, ವೃತ್ತಿಯಲ್ಲಿ ಲಾಭ ಉಂಟಾಗುವ ಸಾಧ್ಯತೆ ಇದೆ. ನಿಮ್ಮ ಉದ್ಯೋಗಗಳಲ್ಲಿ ಹೆಚ್ಚಿನ ಲಾಭವನ್ನು ಕಂಡುಕೊಳ್ಳೋ ನಿರೀಕ್ಷೆ ಕಾಣಿಸ್ತಾ ಇದೆ. ನೂತನ ವಾಹನಗಳಿಂದ ನಿಮಗೆ ಲಾಭ ಉಂಟಾಗುವ ಸಾಧ್ಯತೆ ಇದೆ, ಅಥವಾ ನೂತನ ವಾಹನಗಳನ್ನು ಖರೀದಿ ಮಾಡ್ಬೋದು. ಪ್ರಯಾಣ ಸಂತೋಷಕರವಾಗಿರ್ತದೆ. ನಂತರ ಯಾರಾದರೂ ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ರೆ ಮದುವೆ ಆಗುವಂತಹ ಯೋಗ ಕೂಡ ಕಂಡು ಬರ್ತಾ ಇದೆ. ಹೊಸ ಸ್ನೇಹಿತರ ಪರಿಚಯ ಉಂಟಾಗಲಿದೆ. ಅದೇ ರೀತಿ ಗುರುಬಲ ಕೂಡ ಇದೆ. ಹಾಗಾಗಿ ಯಾರು ಮದುವೆಗೆ ಪ್ರಯತ್ನ ಮಾಡ್ತಾ ಇದ್ದವ್ರಿಗೆ ಮದುವೆ ಆಗುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಹೊಸ ಸ್ನೇಹಿತರ ಪರಿಚಯ ಉಂಟಾಗುವ ಸಾಧ್ಯತೆ ಇದೆ, ಮತ್ತು ಅದರಿಂದ ಲಾಭ ಕೂಡ ನಿಮಗೆ ಉಂಟಾಗ್ತದೆ. ಆದರೆ ಕುಜನ ಸಂಚಾರ 2ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಪಿತ್ತ ಸಂಬಂಧಿ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಇದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಜಾಗರೂಕತೆ ವಹಿಸೋದು ಒಳ್ಳೆಯದು. ಆಮೇಲೆ ಬುಧ 3ನೇ ಮನೆಯಲ್ಲಿ ಇರೋದ್ರಿಂದ ಸ್ನೇಹಿತರು ಜಾಸ್ತಿ ಇರ್ತಾರೆ. ಮೇಲಧಿಕಾರಿಗಳಿಂದ ಕಿರುಕುಳ ಉಂಟಾಗುವ ಸಾಧ್ಯತೆ ಇದೆ ಉದ್ಯೋಗ ಮಾಡ್ತಾ ಇದ್ದವರಿಗೆ. ಹಾಗಾಗಿ ಮೇಲಧಿಕಾರಿಗಳನ್ನು ನೀವು ಸಂಬಂಧವನ್ನು ಉತ್ತಮವಾಗಿ ಇಟ್ಕೊಳ್ಳೋದು ಒಳ್ಳೆಯದು. ನೆರೆ ಹೊರೆಯವರ ಜೊತೆಗೆ ತಿರುಗಾಟ ಮತ್ತು ಅದಕ್ಕಾಗಿ ಹಣ ವ್ಯಯವನ್ನು, ಅಥವಾ ಸ್ನೇಹಿತರ ಜೊತೆಗೆ ತಿರುಗಾಟ ಮತ್ತು ಹಣ ವ್ಯಯ ಮಾಡೋ ಸಾಧ್ಯತೆ ಕಂಡು ಬರ್ತಾ ಇದೆ. ನಂತರ ಶನಿ 1ನೇ ಮನೆಯಲ್ಲಿ ಇರೋದ್ರಿಂದ ಅಗ್ನಿ ಮತ್ತು ವಿಷಜಂತುಗಳಿಂದ ನಿಮಗೆ ಅಪಾಯ ಇದೆ. ಅಂದರೆ ಬೆಂಕಿ ಮತ್ತು ವಿಷಜಂತುಗಳ ಬಗ್ಗೆ ಸ್ವಲ್ಪ ನೀವು ಜಾಗರೂಕತೆಯಿಂದ ಇರೋದು ಈ ತಿಂಗಳು ಒಳ್ಳೆಯದು. ಪರಿಹಾರಕ್ಕಾಗಿ ನೀವು ಗಣಪತಿ ಮತ್ತು ಗುರುವಿನ ಆರಾಧನೆಯನ್ನು ಮಾಡಬೇಕು. ಅದು ಗುರುವಿನ ಆರಾಧನೆ ಮಾಡಿದ್ರೆ ಉತ್ತಮ. ನೋಡಿ, ಮೀನರಾಶಿಗೆ ಅಧಿಪತಿ ಗುರು ಆಗಿರ್ತಾನೆ. ನಿಮಗೆ ಗುರುವಿನ ಆರಾಧನೆ ಯಾವಾಗಲೂ ಉತ್ತಮ ಫಲವನ್ನು ತಂದುಕೊಡ್ತದೆ. ನಂತರ ಈ ಮೀನರಾಶಿಗೆ ಅಧಿಪತಿ ಗುರುವಿನ ಬಣ್ಣ ಹಳದಿ. ನೀವು ಹಳದಿ ಮತ್ತು ಗೋಲ್ಡನ್ ಕಲರನ್ನು ಯೂಸ್ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದಾಗ್ತದೆ. ಅಂದರೆ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸೋದು, ಆಮೇಲೆ ಹಳದಿ ಕರವಸ್ತ್ರವನ್ನು ಬಳಸೋದು, ಅಥವಾ ಹಳದಿ ಬಣ್ಣದ ವಾಹನಗಳನ್ನು ಬಳಸೋದು ನಿಮಗೆ ಶುಭವನ್ನು ತರ್ತದೆ. ಇವಷ್ಟು ಮೇ ತಿಂಗಳ 2026ರ ಮೀನರಾಶಿ ರಾಶಿ ಭವಿಷ್ಯ. ಇದು ಕೇವಲ ಗೋಚಾರದಿಂದ ಆಧಾರಿತವಾಗಿದೆ. ನೀವು ಹೆಚ್ಚಿನ ಫಲಗಳನ್ನು ನಿಮ್ಮ ಕುಂಡಲಿಯನ್ನು ಪರೀಕ್ಷೆ ಮಾಡೋದ್ರ ಮುಖಾಂತರ ತಿಳ್ಕೊಳ್ಬೋದು. ಕುಂಡಲಿಯ ಪರೀಕ್ಷೆಯನ್ನು ನೀವು ನುರಿತ ಜ್ಯೋತಿಷಿಗಳ ಹತ್ತಿರ ಮಾಡಿಸ್ಕೊಳ್ಳೋದು ಉತ್ತಮ. ಅಥವಾ ನೀವು ನಮ್ಮನ್ನು ಕೂಡ ಸಂಪರ್ಕಿಸ್ಬೋದು. ಕೆಳಗೆ ಕಾಣಿಸ್ತಾ ಇರುವಂತಹ
ಫೋನ್ ನಂಬರಿಗೆ ಕನ್ಸಲ್ಟೇಷನ್ ಬುಕ್ ಮಾಡಿಕೊಂಡು ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಇದಲ್ಲದೆ ನಾವು ಜಾತಕ ವಿಭಾಗ ಅಲ್ಲದೆ ನಾವು ಜಾತಕ ರಚನೆ, ನಂತರ ಜಾತಕ ಇಲ್ಲದೆ ಇದ್ದವರಿಗೆ ನಾವು ಕವಡೆ ಶಾಸ್ತ್ರ, ಪ್ರಶ್ನಶಾಸ್ತ್ರಗಳ ಮುಖಾಂತರ ಜ್ಯೋತಿಷ್ಯವನ್ನು ತಿಳಿಸ್ಕೊಡ್ತೇವೆ. ಆನಂತರ ವಾಸ್ತು ಮನೆ ಆಯ ಹಾಕೋದು, ಮನೆಯನ್ನು ಪ್ರಾರಂಭ ಮಾಡೋ ಮುಹೂರ್ತ, ಹೀಗೆ ಅದೆಲ್ಲ ವ್ಯವಸ್ಥೆಗಳನ್ನು ನಾವು ತಿಳಿಸ್ಕೊಡ್ತೇವೆ. ಮನೆಯಲ್ಲಿ ಯಾವ ದಿಕ್ಕಲ್ಲಿ ಯಾವ್ಯಾವ್ದು ಇರಬೇಕು ಅದೆಲ್ಲದನ್ನು ಕೂಡ ತಿಳಿಸ್ಕೊಡ್ತೇವೆ. ಆನಂತರ ಜಲ ಪರೀಕ್ಷೆ ಕೂಡ ಇದೆ, ಬಾವಿ ಜಲ ಮತ್ತು ಬೋರ್ ವಾಟರ್ ಡಿಟೆಕ್ಷನ್ ವ್ಯವಸ್ಥೆ ಕೂಡ ಇದೆ. ಆಮೇಲೆ ನಿಮ್ದು ಯಾವುದೇ ಸಮಸ್ಯೆಗಳಿದ್ದರೆ ಅದಕ್ಕೆ ವಿವಿಧ ಪೂಜೆ ಮತ್ತು ಯಂತ್ರತಂತ್ರಗಳ ಮೂಲಕ ಪರಿಹಾರವನ್ನು ನಾವು ತಿಳಿಸ್ಕೊಡ್ತೇವೆ. ಮದುವೆ ಆಗಿರ್ಬೋದು, ಉದ್ಯೋಗ ಅಥವಾ ಹಣಕಾಸು, ನಿಮ್ಮದು ಏನೇ ತೊಂದರೆ ಇದ್ರೂ ಕೂಡ ಅದಕ್ಕೆ ಧಾರ್ಮಿಕ ಮತ್ತು ಜ್ಯೋತಿಷ್ಯದಲ್ಲಿ ಏನೇನು ಪರಿಹಾರ ಇದೆ ಅದನ್ನು ನಾವು ತಿಳಿಸ್ಕೊಡ್ತೇವೆ. ಪೂಜೆ ಪುನಸ್ಕಾರಗಳು, ಯಂತ್ರ ಮಂತ್ರಗಳಿಗೆ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಧನ್ಯವಾದಗಳು.